ಸೊ ಯಾರೋ ನಮ್ಮ ಸ್ನೇಹಿತರೊಬ್ರು ಹೇಳ್ರು ಗೋ ಟು ಅ ಗೋಶಾಲ ಅಂಡ್ ಸ್ಪೆಂಡ್ ಸಮ್ ಟೈಮ್ ಅಂತ. ಜಸ್ಟ್ ಎಂತಕ್ಕೆ ಹೇಳ್ರು ಅಂತ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಫಿಗರಿಂಗ್ ಔಟ್ ವೈ. ಐ ಆಸ್ ಚಾಟ್ GPT ವಾಟ್ ಹ್ಯಾಪನ್ಸ್ ವೆನ್ ಯು ಗೋ ಟು ಗೋಶಾಲ, ಏನ್ ಸಿಕ್ಕತ್, ಯಾಕೋಸ್ಕರ ಗೋಶಾಲೆಯಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಕ್, ವಾಟ್ ಇಸ್ ಅ ಯೂಸ್ ಅಂತ. ಬಟ್ ಐ ಥಿಂಕ್ ಸ್ಲೋಲಿ ಐ ಆಮ್ ಗೋಯಿಂಗ್ ಟು ಫಿಗರ್ ದಟ್ ಔಟ್ ಟುಡೇ. ಈ ಸಮುದ್ರದ ಹತ್ರ ಹೋಗಿ ಅಥವಾ ಗುಡ್ಡಿ ಮೇಲೆ ಹೋಗಿ ಯಾವ ಥರ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಪೀಸ್ ಕಾಮ್ನೆಸ್ ಅನ್ನು ಹುಡುಕತ್ತೋ, ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದೋಸ್ ಪ್ಲೇಸಸ್ ವೇರ್ ದೆರ್ ವಿಲ್ ಬಿ ಸ್ಟಿಲ್ ಸೌಂಡ್ ಬಟ್ ದೆರ್ ವಿಲ್ ಬಿ ಸ್ಟಿಲ್ನೆಸ್, ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅ ಪ್ಲೇಸ್ ವೇರ್ ಯು ಫೀಲ್ ಗ್ರೌಂಡೆಡ್. ಗಾವೋಮಿ ಮಾತ್ರ ಸರ್ವ, ಎಲ್ಲೋ ಗೋವುಗಳು ನಮಗೆ ತಾಯಿಯ ಸಮಾನ. ಯಾರೋ ಒಬ್ಬರಿಗಲ್ಲ, ಗಾವೋ ವಿಶ್ವಸ್ಯ ಮಾತರಹ ಅಂತಂದರು. ವಿಶ್ವಕ್ಕೇನೆ ಅವು ತಾಯಿಯ ಸ್ಥಾನದಲ್ಲಿದ್ದಾವೆ. ಹಾಲು ನೀಡೋ ತನಕ ಹಸು ಬೇಕು, ದುಡಿಯುವ ಸಾಮರ್ಥ್ಯ ಇರೋ ತನಕ ಗೋವೃಷಭ ಬೇಕು. ಇನ್ನು ನಮಗೆ ಹೊರೆ ಅಂತ ಭಾವಿಸಿಕೊಂಡು ಅವನ್ನೆಲ್ಲೋ ಮಾರಿಬಿಡ್ತೇವೆ. ಆ ಹೊತ್ತಿಗೆ ಅವುಗಳ ಪೋಷಣೆ ಯಾರು ಮಾಡಬೇಕು? ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಹೊರಬಡ ಅವರಂತೆ ಕಾಣಿರೋ ಹರಿಯ ಕರುಣದವಳಾದ ಭಾಗ್ಯವ ಹರಿಸಮರ್ಪಣೆ ಮಾಡಿ ಬದುಕಿರೋ ದಾಸ ಅಂದರು. ಯಾರು ನಮಗೇನು ಕೊಟ್ಟಿದ್ದಾರೆ ಪ್ರತಿಯಾಗಿ ಅವರಿಗೆ ಸಮರ್ಪಿಸೋದು, ನಾವು ಅದನ್ನು ಅನುಭವಿಸಬಾರ್ದು ಅಂತ ಅದರ ಮೂಲ ಆಶಯ. ಬದುಕನ್ನೇ ಕೊಟ್ಟದ್ದು ಗೋವುಗಳು, ಗೋವೃಷಭಗಳು. ಅವುಗಳಿಗೆ ಬದುಕನ್ನು ಕೊಡದೆ ನಾವು ಉಂಡೆವು ಅಂತಂದರೆ ಅದು ದೊಡ್ಡ ದ್ರೋಹ. ನಾವೇ ಪೇಟೆ ನಡುವೆ ವಾಸ ಮಾಡ್ತಾ ಇದ್ದೇವೆ, 10ನೇ ಫ್ಲೋರಲ್ಲಿ ಇದ್ದೇವೆ, ಗೋವುಗಳನ್ನ ಹೇಗೆ ಸಾಕೋಣ ಅಂತ ಪ್ರಶ್ನೆ ಬರುತ್ತೆ. ಹಾಲು ಹೇಗೆ ಕುಡಿಯೋಣ, ಮೊಸರು ಹೇಗೆ ತಿನ್ನೋಣ, ಬೆಣ್ಣೆ ತುಪ್ಪ ಎಲ್ಲಿಂದ ತರೋಣ, ಯಾರಿಗೂ ಸಮಸ್ಯೆ ಆಗಿಲ್ಲ. ಹಾಗಾದರೆ ಎಲ್ಲಿಂದ ಅದನ್ನೆಲ್ಲ ತರಿಸ್ಕೊಂಡು ನಾವು ತಿಂತೀವಿ ಅಂದಮೇಲೆ ಎಲ್ಲಿ ಅವು ಕೊನೆಯಲ್ಲಿ ಆಸರೆಯನ್ನು ಪಡೀತಾ ಇದ್ದಾವೆ, ಅಲ್ಲಿ ನಾವು ನಮಗೇನು ಸಾಧ್ಯವೋ ಹಾಗೆ ಸೇವೆಯನ್ನು ಮಾಡಿದೆವು ಅಂತಂದರೆ, ಕಾಣಿಕೆಯನ್ನು ಸಮರ್ಪಿಸಿದೆವು ಅಂತಂದರೆ ಆ ಕೆಲಸವು ನಮ್ಮಿಂದ ಅದು ಹಾಗಾಗುತ್ತೆ. ಅಂತಹ ಮಂದಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳಿಕೊಂಡು ಸಮಾಜದ ಎಲ್ಲರ ಸಹಕಾರದಿಂದ ಇಂತಹ ಗೋಶಾಲೆಯನ್ನು ಸ್ಥಾಪಿಸಿದ್ದಿದೆ. ಸುಮಾರು 20-25 ಎಕರೆ ಜಾಗದಲ್ಲಿ 1987ರಿಂದ ಕೊಡೂರಲ್ಲಿ ಪ್ರಾರಂಭವಾದದ್ದು. ಅಲ್ಲಿ ಹಸುಗಳನ್ನು ಕಟ್ಟಲಿಕ್ಕೆ ಒಂದು 100 ಹಸುಗಳಿಗೆ ವ್ಯವಸ್ಥೆ ಇತ್ತು. ಅಲ್ಲಿ ಮುಂದೆ ಜಾಗ ಸಾಲದೇ ಹೋದಾಗ ಈ ನೀಲಾವರದ ಕ್ಷೇತ್ರವನ್ನು ಆರಿಸಿಕೊಂಡು ಇಲ್ಲಿ ಗೋಶಾಲೆಯನ್ನು ಮಾಡಿದ್ದೇವೆ. ಸುಮಾರು ಇಲ್ಲಿ ಸದ್ಯಕ್ಕೆ 1700 ತನಕ ಗೋವುಗಳಿದ್ದಾವೆ. ಡೈರಿ ಫಾರ್ಮ್ ಅಲ್ಲ, ಇದು ವೃದ್ಧಾಶ್ರಮ ಅಂತಾನೆ. ಇದೊಂದು ಹೊರೆ ಅಂತ ಭಾವಿಸದೆ ಎಲ್ಲರೂ ಕೈ ಜೋಡಿಸಿದರೆ ಎಷ್ಟು ದೊಡ್ಡ ಗೋಶಾಲೆಯನ್ನು ಕೂಡ ನಿರ್ಮಾಣ ಮಾಡಬಹುದು. ನಮ್ಮ ಆಶಯ ಇದು ಒಂದು ಕಡೆ ಅಲ್ಲ, ತಾಲೂಕಿಗೆ ಇಂತಹ ದೊಡ್ಡ ಗೋಶಾಲೆಗಳಿರಲಿ, ಜಿಲ್ಲೆಗೊಂದು ಇರಲಿ. ನಮ್ಮಲ್ಲಿ ಇಷ್ಟು ಸಂಪನ್ನ ದೇವಾಲಯಗಳಿದ್ದಾವೆ. ದೇವಾಲಯಗಳು ಇದ್ದರೆ ಜವಾಬ್ದಾರಿನ ವಹಿಸಿಕೊಳ್ಳಿ. ತಾವೇ ಒಂದೊಂದು ಸ್ವತಂತ್ರವಾದಂತಹ ಗೋಶಾಲೆಗಳನ್ನು ಹುಟ್ಟು ಹಾಕಿ ಆಗತ್ತೆ. ಕೊಡಗೂರಿನ ನಮ್ಮ ಒಂದು ಗೋಶಾಲೆ, ಅಲ್ಲೊಬ್ಬರು ಮ್ಯಾನೇಜರ್ ಇದ್ದರು. ಅವರಿಗೆ ಸ್ಥಿತಿ ಹೀಗಾಗೋಯ್ತು. ಒಮ್ಮೆ ದೊಡ್ಡ ಉಡುಪಿಯಲ್ಲಿ ಇರತಕ್ಕಂಥ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾಯಿತು. ಇಲ್ಲ, ಇದು ಮೇಲ್ಬೀಳು ಕೇಸಲ್ಲ, ತಗೊಂಡು ಹೋಗಿ ಅಂತ ಹೇಳಿದ್ರು. ಪೂರ ಸಣಕಲಾಗಿ ಹೋಗಿದ್ರು. ಕರ್ಕೊಂಡ್ಬಂದ್ವಿ. ಒಬ್ಬ ಆಯುರ್ವೇದ ವೈದ್ಯರು ಬಂದು ಅಲ್ಲೇ ಇರತಕ್ಕಂತಹ ಗೋಶಾಲೆಯಲ್ಲಿರುವ ಗೋವುಗಳ ಗೋಮೂತ್ರವನ್ನು ನಿತ್ಯ ಹಿಡಿದು ಅದನ್ನು 7 ಬಟ್ಟೆಗಳಲ್ಲಿ 7 ಪದರದ ಬಟ್ಟೆಯಲ್ಲಿ ಶೋಧಿಸಿ ಅದಕ್ಕೆ ಕೆಲವು ಗಿಡಮೂಲಿಕೆಗಳ ಔಷಧಿಯನ್ನು ಸೇರಿಸಿ ಅವರಿಗೆ ನಿತ್ಯ ಬಂದರು. ಎಲ್ಲ ಪರಿಹಾರ ಆಯಿತು. 1-2 ತಿಂಗಳಲ್ಲಿ ಪುನಃ ಮಾಮೂಲು ಸ್ಥಿತಿಗೆ ಬಂದಿದ್ದಾರೆ. ಇವತ್ತಿಗೂ ಇದ್ದಾರೆ. ಇವತ್ತು ನಮ್ಮ ಗೋಶಾಲೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಹೀಗೆ ನಾವು ಸಾಮಾಜಿಕ ದೃಷ್ಟಿಯಿಂದ, ಇನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ, ದೈವಿಕ ದೃಷ್ಟಿಯಿಂದ, ಅದು ವೈದ್ಯಕೀಯ ನೆಲೆಯಲ್ಲಿ ಏನು ನೋಡಿದರೂ ಕೂಡ ಗೋವುಗಳು ನಮಗೆ ಇಷ್ಟು ಹತ್ತಿರವಾಗಿದ್ದಾವೆ. ಅವುಗಳನ್ನು ನಾವು ಹಾಗೆ ನಮಗೆ ನಿರ್ವಯುಕ್ತ ಅಂತ ಭಾವಿಸಿ ಇದು ಮಾಡೋದು, ಕೊಲ್ಲೋದು, ಕಡುಕರ ಶಾಲೆಗೆ ಕಳುಹಿಸೋದು ಸರಿಯಲ್ಲ ಎಂಬ ನೆಲೆಯಲ್ಲಿ ಇಂತಹ ಗೋಶಾಲೆಯನ್ನು ಸ್ಥಾಪನೆ ಮಾಡಿದ್ದಾಗಿದೆ. ಮನುಷ್ಯರಾಗಲಿ, ಪ್ರಾಣಿಯಾಗಲಿ, ನಾಯಿ, ಆಡು, ಹಸು ಯಾವುದಾದ್ರೂ ತೊಂದರೆ ಇಲ್ಲ, ಅವು ಪ್ಯಾಂಪರ್ ಮಾಡ್ತಾ ಇರಬೇಕು. ಇಚ್ ಮಾಡಿದರೆ ಎಲ್ಲರಿಗೂ ಇಷ್ಟ. ದೇ ವಿಲ್ ಇಮಿಡಿಯೇಟ್ಲಿ ಫಾಲ್ ಇನ್ ಲವ್ ವಿತ್ ಯು. ಇಚ್ಚಿಂಗ್ ವರ್ಕ್ಸ್. ಅವಾಗ ಓಡ್ತಿತ್ತು ನನ್ನಿಂದ. ಓಕೆ, ಈಗ ಇವ್ರಿಗೆ ಪ್ಯಾಂಪರ್ ಮಾಡ್ತಿದ್ದೆ. ಈಗ ದಿಸ್ ಇಸ್ ವೇಟಿಂಗ್. ಓಕೆ 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 ಓಕೆ. ಹಾಂ
ಹಸುಗಳು ಜೀವನ ಪೂರ್ತಿ ಉಪಯೋಗ ಬರ್ತವೆ. ಹಾಲು ಕೊಡ್ತವೆ, ಪೂಜೆಗೆ ಬೇಕಾಗಿರುವಂಥ ಅದೆಷ್ಟೋ ಸಾಮಗ್ರಿಗಳಿಗೆ ಕಾರಣ ಆಗುತ್ತೆ. ಆದರೆ ಅವುಗಳಿಂದ ಇನ್ನೂ ಉಪಯೋಗ ಇಲ್ಲ ಅಂತ ಗೊತ್ತಾದ ಮೇಲೆ ಇಲ್ಲಿ ಬಂದು ನಿಂತಿರ್ತವೆ. ಯಾವ ಅಸಹನೇನೂ ಇಲ್ಲ, ಯಾವ ಆರೋಪನೂ ಇಲ್ಲ, ಯಾವ ಪ್ರಶ್ನೆಯೂ ಇಲ್ಲ. ಅವುಗಳ ಹತ್ರ ಕೂತಾಗ ನನಗೆ ನನ್ನ ಜೀವನ ನೆನಪಾಯ್ತಾಯ್ತಾ. ಅಗತ್ಯ ಇರುವವರೆಗೂ ನಮ್ಮ ಸುತ್ತ ಜನರಿರೋದು, ನಂತರ ನಿಧಾನವಾಗಿ ದೂರವಾಗೋದು. ಆದರೆ ಹಸುಗಳಿಗೆ ಅದೆಲ್ಲ ಗೊತ್ತಾದರೂ ನಿಮ್ಮ ಹತ್ರ ತೋರಿಸ್ಕೊಳ್ಳಲ್ಲ ಬಿಡಿ. ಅವು ಇದ್ದಾಗೆ ಇರ್ತವೆ, ಅದೇ ಅವು ಶಕ್ತಿ ಅನಿಸುತ್ತೆ. ಆದರೆ ನಮ್ಗದಿಲ್ವಲ್ಲ. ಇಷ್ಟು ಶಬ್ದದ ಮಧ್ಯದಂಗೂ ದರ್ ಇಸ್ ಸ್ಟಿಲ್ ಕಾಮ್ನೆಸ್ ಎಂಟೈರ್ ಸ್ಪೇಸ್ ಹಂಗಲ್ಲ. ಇಷ್ಟೆಲ್ಲ ಅಂಬೋ ಅಂಬೋ ಅಂತಿದ್ದು ಆದರೂ ದರ್ ಇಸ್ ಆರಾಮ್. ಗುದ್ದುದಿದ್ರೆ ಕಡಿ ಗುದ್ದಿ. ನಾನು ಇಲ್ಲಿ ನಿಮ್ಮನ್ನು ಕಾಮಕ್ಕೆ ಬಂದು ನಾನು ಗುದ್ಸ್ಕಂಕಲ್ಲ, ಗೊತ್ತಾಯ್ತಲ್ದ. ಆಚೆಗೆಲ್ಲ ದನಗಳನ್ನು ಕಾಣುತ್ತೆ, ಇಲ್ಲಿಗೆ ಎಮ್ಮಿಗಳು. ಎಮ್ಮಿ ಎಮ್ಮಿ ನಾವಿವತ್ತು ಏನು ಮಾಡೋದಕ್ಕೆ ಹೊರಟಿದ್ದೇವೆ? ಒಂದು ಉಗ್ರ ಹೋರಾಟ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಇದಕ್ಕೆ ನಾನು ಒಬ್ಬನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಒಂದು ಸಪೋರ್ಟು, ಬೆಂಬಲ ಎಲ್ಲ ಬೇಕಾಗಿದೆ. ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ನನಗೆ ಸಹಕಾರ ನೀಡಬೇಕು, ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು. ಎಲ್ಲರೂ ಕಾಮ್ನೆಸ್ಸಿಗೋಸ್ಕರ ಬರ್ತದೆ. ನಾವು ಇಲ್ಲಿ ಬಂದ್ರೆ ಅಲ್ಕಂಡು ಅಟೆನ್ಷನ್ ಕಮ್ಮಿಯರ್. ನಿನ್ನ ಹತ್ರ ಆ್ಯಕ್ಚುಲಿ ಒಂದು ಗುಟ್ಟು ಮಾತಾಡೋಕಿತ್ತು. ಬಾರೆ, ಈಗ ಒಂದು ಸಮಾಲೋಚನೆ ಆಗ್ಬೇಕು ನಮ್ಮ ಮಧ್ಯೆ, ಗೊತ್ತಾಯ್ತಲ್ದ. ನಾವು ಯಾವುದೇ ಕಾರಣಕ್ಕೂ ಧೃತಿಗೆಡಬಾರ್ದು. ನಮ್ದೊಂದು ಯೂನಿಟಿ ಅಂತ ಇರ್ತದೆ, ನಾವು ಅದರಲ್ಲಿ ಇರಬೇಕಾಗತ್ತೆ ಅಷ್ಟೇ. ಜೀವನದಲ್ಲಿ ಮನ್ಸರು ಮಾತಾಡೋಕೆ ಸಿಕ್ಕದೇ ಇದ್ದಾಗ ಈ ಥರ ಬೆಸ್ಟ್ ಪ್ಲೇಸ್ ವೇರ್ ನೋಬಡಿ ಜಡ್ಜಸ್ ಯು ಫಾರ್ ವಾಟ್ ಎವರ್ ಯು ಸ್ಪೀಕ್. ನಮ್ಮ ಜೋಕಿಗೂ ಏನು ಟೆನ್ಷನ್ ತಗೊಂತಿಲ್ಲ, ನಾವು ಬೇಜಾರು ಮಾತಾಡೋ ಟೆನ್ಷನ್ ತಗೊಂತಿಲ್ಲ. ಅಂದ್ರೆ ಅವ್ರ ಅಕ್ಕಪಕ್ಕ ನಮ್ಮನ್ನು ನೋಡ್ತಾ ಇರ್ತಾರೆ. ಟೆನ್ಷನ್ ಕಣಿ. ನಿಮಗೂ ಯಾವತ್ತಾದ್ರೂ ಪುರ್ಸೊತ್ತಾದಾಗ ಕಮ್ ಟು ಅ ಗೋಶಾಲ ಆ್ಯಂಡ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಐ ಥಿಂಕ್ ಯು ಹ್ಯಾವ್ ಅ ಲಾಟ್ ಟು ಟೇಕ್ ಫ್ರಮ್ ಹಿಯರ್. ಎಲ್ಲ ಒಂದ್ಸಲ ಬಾಯ್ ಮಾಡಿ, ಕಮಾನ್. ಹಾಂ, ಅಲ್ಲಿಗೆ ಹೋಗಿ ನನಗೆ ಉತ್ತರಗಳು ಸಿಕ್ತು, ಜೀವನ ಸರಿಯಾದಂತಾಯಿತು ಅಂತೆಲ್ಲ ನಾನು ಹೇಳೋದಿಲ್ಲ. ಆದರೆ ನಾನು ಐ ಆಮ್ ದ ಸ್ಟ್ರಾಂಗೆಸ್ಟ್, ಐ ಆಮ್ ಸ್ಟ್ರಾಂಗರ್, ಐ ಹ್ಯಾವ್ ಟು ಬಿ ಸ್ಟ್ರಾಂಗ್ ಅನ್ನೋ ಒಂದು ಪ್ರೆಷರ್ ಇದೆಯಲ್ಲ, ಅದರಿಂದ ಸ್ವಲ್ಪ ದೂರ ಇದ್ದೆ ಅಷ್ಟೆ. ಐ ಥಿಂಕ್ ಕೆಲವೊಮ್ಮೆ ಅಷ್ಟೇ ಸಾಕು.